ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮನದಾಳದ ಸಾಲುಗಳ ಮತ್ತೊಂದು ವಿಶೇಷವಾದಂಥ ಯುಗಾದಿ ಹಬ್ಬದ ಸಂಚಿಕೆಗೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ಹೊಸದು ತರುತ್ತಿದೆ, ಹೊಸದು ಹೊಸದು ತರುತ್ತಿದೆ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರ, ಇವತ್ತಿನ ವಿಡಿಯೋದಾಗ ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥ ಬೇವು ಬೆಲ್ಲನ ಯಾವ ರೀತಿ ಸರಳವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದು ಬರೀ 5ರಿಂದ 10 ನಿಮಿಷದೊಳಗೆ ತಯಾರಿ ಮಾಡ್ಕೋಬೋದು. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತವಂತ ನೋಡ್ಕೊಂಬರೋಣ. ಮೊದಲು ನಾನಿಲ್ಲೇ ಒಂದು ಬಟ್ಲದೊಳಗೆ ಪುಟಾಣಿ ತೊಗೊಂಡಿನಿ. ನಂತರ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕೆಲವೊಬ್ಬರು ಬೆಲ್ಲದ ಬದಲು ಸಕ್ಕರೆನ ಬಳಸ್ತಾರ, ನೀವು ಆದಷ್ಟು ಬೆಲ್ಲನ ಬಳಸ್ರಿ. ನಂತರ ಡ್ರೈ ಫ್ರೂಟ್ಸ್ನಾಗ ನಾನಿಲ್ಲಿ ಒಂದು 5 ಬಾದಾಮಿ, ಒಂದು 5 ಗೋಡಂಬಿ ತೊಗೊಂಡಿನಿ. ನಂತರ 2 ಏಲಕ್ಕಿ, ಒಂದು 3ರಿಂದ 4 ಬೇವಿನ ಎಲೆ. ನಿಮ್ಮ ಹತ್ರ ಬೇವಿನ ಹೂ ಇತ್ತಂದ್ರೆ ಅದನ್ನು ನೀವು ಬಳಸ್ಕೋಬೋದು. ಸ್ನೇಹಿತರ, ಡ್ರೈ ಫ್ರೂಟ್ಸ್ ಬದಲು ನೀವು ಶೇಂಗಾನು ಹುರ್ಕೊಂಡು ಹಾಕೋಬೋದು, ಅದು ಇನ್ನೂ ಚಲೋ ಆಗ್ತೈತಿ. ಈಗ ಬರೀ ಒಂದು ಮಿಕ್ಸಿ ಜಾರ್ನಾಗ ನಾವು ಏನೆಲ್ಲ ಸಾಮಗ್ರಿಗಳನ್ನ ತೊಗೊಂಡ್ವಿ ಅದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣಂತ. ಬೆಲ್ಲನ ನೀವು ನೋಡಿಕೊಂಡು ಮತ್ತೆ ಬೇಕಿದ್ರೆ ಹಾಕೊಂಡು ಪುಡಿ ಮಾಡ್ಕೋಬೋದು. ಆದಷ್ಟು ಸ್ವಲ್ಪ ತರಿಯಾಗಿರಲಿ, ಜಾಸ್ತಿ ಪುಡಿ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಇನ್ನೂ ಸಣ್ಣ ಆಗಿಲ್ಲ ಅಂತ ಹೇಳಿ ಇನ್ನೊಂದು 5 ಸೆಕೆಂಡ್ ಮತ್ತೆ ನಾನು ಮಿಕ್ಸಿ ಆನ್ ಮಾಡ್ಕೋತೀನಿ. ಈಗ ನೋಡ್ರಿ, ಇದನ್ನ ರುಬ್ಕೊಂಡಾಯ್ತು. ಇದನ್ನ ನೋಡಿಕೊಂಡು ನೀವು ಬೆಲ್ಲ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಮತ್ತೆ ಹಾಕೊಂಡು ಇನ್ನೊಂದು ಸ್ವಲ್ಪ ಪುಡಿ ಮಾಡ್ಕೋಬೋದು. ಈಗ ನೋಡ್ರಿ, ಇದು ಸರಿಯಾಗಿ ಪುಡಿ ಆಗೈತಿ. ನಂತರ ಇದನ್ನ ಒಂದು ಸರ್ವಿಂಗ್ ಬೌಲ್ನಾಗ ಹಾಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರ, ಯುಗದ ಆದಿ ಅದುವೇ ಯುಗಾದಿ. ಹಾಗಾಗಿ ಯುಗದ ಆರಂಭವನ್ನು ಸೂಚಿಸುವಂಥ, ಪ್ರತಿಬಿಂಬಿಸುವಂತಹ ಸಂಕೇತಗಳಾದ ಬೇವು, ಬೆಲ್ಲ, ಚಿಗುರು ಎಲ್ಲವನ್ನ ನೈವೇದ್ಯದ ಜೊತೆ ಇಟ್ಟು ಅಲಂಕಾರ ಮಾಡಿ ಪೂಜೆಗೆ ಅಣಿ ಮಾಡ್ಕೋತೀನಿ. ಕೊನೆಯದಾಗಿ ಸ್ನೇಹಿತರೆ, ನಾವೆಲ್ಲರೂ ಈ ಬೇವು ಬೆಲ್ಲದೊಡನೆ ಕೊಂಚ ಪ್ರೀತಿ ಹಂಚುತ್ತಾ ನಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯಿಂದ ತುಂಬಿರಲಿ ಎಂದು ಹಾರೈಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಅದಷ್ಟೇ ಅಲ್ದ ಇದರ ಜೊತೆಗೆ 2 ಯುಗಾದಿ ಹಬ್ಬದ ವಿಶೇಷ ಶಾರ್ಟ್ ವಿಡಿಯೋಗಳು ಚಾನಲ್ನಾಗ ಅಪ್ಲೋಡ್ ಆಗ್ತಾವ. ಅವುಗಳನ್ನು ನೋಡೋದನ್ನ ಮರಿಬೇಡ್ರಿ. ಅದಕ್ಕೇನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಇದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೆ ನೋಡ್ಬೋದು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಶೇಷವಾದಂಥ ಸಂಚಿಕೆಯಲ್ಲಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.